ಹಾಯ್ ಫ್ರೆಂಡ್, ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಂಡೇ, ರಾಜು ತಲೆಕಾಲು ತಗೊಂಬಂದಿದ್ದಾರೆ. ನಾನಿವತ್ತು ನನ್ನ ಮಗಳಿಗೆ ತಲೆಕಾಲು ಸಾಂಬಾರು ಮಾಡ್ಕೊಡೋಣ ಅಂತ ಆಡ್ತಾಯಿದ್ದೀನಿ. ಮೊದಲಿಗೆ ಅದನ್ನು ಕ್ಲೀನ್ ಮಾಡಿ ತರಿಸ್ಕೊಂಡ ತಕ್ಷಣವೇ ಅದನ್ನು ಬಿಸಿನೀರಿಗೆ ಹಾಕಿ ಇಟ್ಬಿಡಿ ಫ್ರೆಂಡ್, ಯಾಕೆಂದರೆ ಸ್ಮೆಲ್ ಏನಾರು ಇದ್ದರೆ ಅದು ಹೋಗುತ್ತೆ. ಹಂಗಾದ್ಮೇಲೆ ನೆಕ್ಸ್ಟು ಕುಕ್ಕರಿಗೆ ನೀವು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಫ್ರೈ ಹಾಕಿದ ತಕ್ಷಣ ಅದಕ್ಕೆ ನೀವು ಅರಿಶಿನ ಆ್ಯಡ್ ಮಾಡಬೇಕು. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇವರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳಿ, ಯಾಕೆಂದರೆ ತಲೆ ಹಿಡಿದ್ಬಿಡುತ್ತೆ. ಹಾಗಾಗಿ ನೀವು ಫ್ರೈ ಮಾಡಾದಮೇಲೆ ತಲೆಕಾಲು ಮಾಂಸನ ಬಿಸಿನೀರಲ್ಲಿ ತೊಳೆದು ಇಟ್ಟ ನಂತರ ಇದನ್ನು ಕುಕ್ಕರ್ಗೆ ಹಾಕಿ. ನಾವು 1 kg ಅಂತ ತೊಗೊಂಬಂದ್ರೆ ಫ್ರೆಂಡ್, ಅದು ಕ್ಲೀನ್ ಎಲ್ಲ ಮಾಡಿದ್ಮೇಲೆ 1.5 kg ಆಗುತ್ತೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಆ್ಯಡ್ ಮಾಡಿ ಲಾಸ್ಟಲ್ಲಿ ಕುದಿ ಹಾಕ್ತೀನಿ. ಯಾಕೆಂದರೆ ಫ್ರೆಂಡ್, ಈ ಕಡೆ ನಮ್ಮ ಕಡೆ ಎಲ್ಲ ಮಂಡ್ಯ ಸೈಡು ಮತ್ತು ಪಾಂಡವಪುರ ಸೈಡೆಲ್ಲ ಸಪ್ಪೆ ಮಾಂಸ, ಸಪ್ಪೆ ನೀರು ಅಂತ ಎಲ್ಲ ಕುಡಿತೀವಿ. ಅದನ್ನು ನೀವು ಕಾಲು ಸೂಪು ಅಂತ ಎಲ್ಲ ಏನೋ ಹೇಳ್ತೀರ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಮಾಡಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ನಾನು ತಲೆಕಾಲು ಮಾಂಸನ ಹಾಕ್ತಾಯಿದ್ದೀನಿ. ಹಾಕಿಸಿ 4 ವಿಷಲ್ನ ಓಡಿಸ್ತೀನಿ. ಅದನ್ನು ಸಪ್ಪೆ ನೀರನ್ನು ಪಾಪುಗೆ ಕುಡಿಸ್ತೀನಿ. ಪಾಪು ಅದು ಕುಡಿದ್ಮೇಲೆ ನಾವು ತಿಂತೀವಿ. ಹೇಗಿತ್ತು ಅಂತ ನೀವು ಮಾಡಿ ನನಗೆ ಮೆಸೇಜ್ ಮತ್ತು ಇದು ಮಾಡಬೇಕು. ಮತ್ತು ಈಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಸಪ್ಪೆಗೆ ಈಗ ನಾನು ಕುಕ್ಕರ್ ಹಾಕ್ತೀನಿ. ಸಪ್ಪೆ ಮಾಂಸ ಆಯಿತು. ಸಪ್ಪೆ ಮಾಂಸ ಆಗೋ ಬದಲು ನಾನು ಮೊದಲು ಖಾರನ ರುಬ್ಬಿ ಇಟ್ಕೋಬೇಕು. ಇದಕ್ಕೆ ಅರಿಶಿನ ಹಾಕಿ ಮುಚ್ಚಿಟ್ಬಿಡ್ತಾಯಿದ್ದೀನಿ. ಈಗ ಇದಕ್ಕೆ ಸಾಲ್ಟ್ ಹಾಕಿ 4 ವಿಸಲ್ ಹಾಕಿ ಬರೋ ತನಕ ವೆಯ್ಟ್ ಮಾಡಿ. ಅಲ್ಲಿ ತನಕ ಖಾರ ರುಬ್ಕೋಬೋದು ನೀವು. ನೋಡಿ, ರೆಡಿ ಆಯಿತು. ಈಗ ಪಾಪುಗೆ ಹಾಕ್ಕೊಡ್ತಾಯಿದ್ದೀನಿ. ಪಾಪು ತಿಂತಾಳೆ ಏನೋ ಗೊತ್ತಿಲ್ಲ, ನಾವೇ ತಿನ್ನಬೇಕು ಅಷ್ಟೇ. ಈಗ ನಾನು ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ. ಮೊದಲು ಈಗ ಅದೇ ಕುಕ್ಕರ್ ಇಟ್ಟಿದ್ದೀನಿ ನಾನು. ಅದೇ ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತು 1 ಈರುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ. ಫ್ರೈಗೆ ಅಷ್ಟೇ ಇದು. ಈರುಳ್ಳಿ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ನಂತರ ಇದನ್ನ ಖಾರದ ಪುಡಿ ಮತ್ತು ಮೆಂತ್ಯ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಂತೀವಿ. ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ. ಮತ್ತು ಈಗ ಮಸಾಲೆಗೆ ಒಂದು ಕಾಯಿ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ. ನನ್ನ ಮಗಳಿಗೆ ಇಲ್ಲಿ ನಾವು ಕೊಬ್ಬರಿ ಕೊಡಬೇಕು, ಹಾಗಾಗಿ ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ, ಗಸಗಸೆ, ಕಡಲೆ, ಈರುಳ್ಳಿ ಮತ್ತು ನಾನು ಇಲ್ಲಿ ಹಾಕಿರೋದು ಒಂದು ಅರ್ಧ ಟೊಮೊಟೊ ಮತ್ತು 4-5 ಮೆಣಸು, ಇಷ್ಟನ್ನು ಹಾಕಿ ರುಬ್ಕೊತಾಯಿದ್ದೀನಿ. ಯಾಕೆ ಮೊದಲೇ ನಾನು ಸಾಂಬಾರು ಪುಡಿ ಹಾಕಿದಿರೋದ್ರಿಂದ ನಾನಿಲ್ಲಿ ಯಾವುದೇ ಸಾಂಬಾರು ಪುಡಿನ ಹಾಕ್ತಾಯಿಲ್ಲ ಫ್ರೆಂಡ್. ನೋಡಿ, ಇಷ್ಟೇ ಮಸಾಲೆ ರೆಡಿ ಆಯಿತು. ಈಗ ತಲೆಕಾಲಿಗೆ ಮಿಕ್ಸ್ ಮಾಡಿ 2 ಕುಕ್ಕರನ್ನ ಬರೋ ತನಕ ವಿಸಲ್ ಹೊಡೆಯೋ ತನಕ 2 ಲಾಕ್ ಮಾಡಾದ್ಮೇಲೆ ನಂತರ ರೆಡಿ ಆಗುತ್ತೆ ತಲೆಕಾಲು ಸಾರು. ಮುದ್ದೆಗಂತೂ ಸೂಪರಾಗಿರುತ್ತೆ. ನೋಡಿ, ನಾವೆಲ್ಲ ಬಡಿತಾಯಿದ್ದೀವಿ, ಚೆನ್ನಾಗಿ ತಿಂತಾಯಿದ್ದೀವಿ. ಹೀಗೆ ನನ್ನ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹೀಗೆ ಸಬ್ಸ್ಕ್ರೈಬರ್ ಆಗಿ.